ಶಿಯಾ ಇವತ್ತ್ಯಾಕೋ ನನ್ನ ಬ್ಯಾಗು ತೂಕ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಸಿಯು ಸ್ಕೂಲ್ಗೆ ಎಷ್ಟು ಬುಕ್ಸ್ ಬೇಕೋ ಅಷ್ಟನ್ನ ತೊಗೊಂಡು ಬರಬೇಕು ಅಂತ ಹೇಳಿ ಶಿಯಾ ಬ್ಯಾಗನ್ನ ಇಟ್ಕೋತಾರೆ. ಆಗ ಶಿಯಾ ಒಂದು ಕ್ಷಣ ಶಾಕಿಂದ ಸಿಯು ಮುಖನ ನೋಡ್ತಿರ್ಬೇಕಾದ್ರೆ ಸಿಯು ಈಗಾಗಲೇ ಸ್ಕೂಲ್ಗೆ ಹೋಗೋದಕ್ಕೆ ಟೈಮ್ ಆಗಿದೆ, ಬೇಗ ನಡಿ ಹೋಗೋಣ ಅಂತ ಹೇಳ್ತಾರೆ. ಆಗ ಶಿಯಾ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಿಯಾ ಬ್ಯಾಗನ್ನು ಸಿಯು ಇಟ್ಕೊಂಡಿರ್ತಾರೆ. ಈಗ ಕ್ಲಾಸ್ ಹತ್ರ ಬಂದಿರ್ತಾರೆ. ಆಗ ಶಿಯಾ ನಾವೀಗ ಸ್ಕೂಲ್ ಹತ್ರ ಬಂದಿದ್ದೀವಿ, ಯಾರಾದರೂ ನೋಡ್ತಾರೆ, ನನ್ನ ಕೈಲಿ ಬ್ಯಾಗ್ ತೊಗೊಂಡೋಗೋದಕ್ಕೆ ಆಗುತ್ತೆ ಬಿಡು ಅಂತ ಹೇಳಿ ಸಿಯು ಕೈಯಿಂದ ಬ್ಯಾಗನ್ನ ಬಿಡಿಸ್ಕೋತಾರೆ. ಇಬ್ರು ಕೂಡ ಮಾತಾಡ್ತಾ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಯಾನ ಬರ್ತಾರೆ. ಐ ಸಿಯು ಹೇಗಿದ್ಯಾ? ಆಗ ಸಿಯು ಯಾನ ನಿನ್ನ ಆರೋಗ್ಯ ಹೇಗಿದೆ? ಆಗ ಯಾನ ನಾನು ಚೆನ್ನಾಗಿದ್ದೀನಿ, ಆದ್ರೆ ಓದಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದೀನಿ. ಆಗ ಸಿಯು ನಾನು ಇದೀನಲ್ವಾ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಯಾನ ಥ್ಯಾಂಕ್ಸ್ ಸಿಯು, ಕ್ಲಾಸಲ್ಲಿ ಮೀಟ್ ಆಗೋಣ ಅಂತ ಹೇಳಿ ಯಾನ ಅಲ್ಲಿಂದ ಹೋಗ್ತಾರೆ. ಅಲ್ಲಿಗೆ ಫಾನ್ ಮತ್ತೆ ಸಾರಾ ಬರ್ತಾರೆ. ಫಾನ್ ಹೇಳ್ತಾರೆ ಸಿಯು ಯಾನ ಮೊದ್ಲಿಗಿಂತ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ, ಮೊದ್ಲು ಯಾನ ನಿನ್ ಜೊತೆ ಎಷ್ಟು ಚೆನ್ನಾಗಿದ್ಲಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈಗ ಕ್ಲಾಸ್ ಶುರುವಾಗಿರುತ್ತೆ. ಟೀಚರ್ ನಾನು ಹಿಂದೆ ಹೇಳಿದ್ದೆಲ್ಲ ನೆನ್ಪಿದ್ಯಾ? ನಾನು ಯಾರನ್ನ ಹೇಳ್ತೀನೋ ಅವರೇ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಶಿಯಾ ನೀನ್ ಹೇಳು ಅಂತ ಹೇಳ್ತಾರೆ. ಶಿಯಾ ಹೇಳ್ತಿರ್ಬೇಕಾದ್ರೆ ಎಲ್ರು ಕೂಡ ನಗ್ತಾ ಇರ್ತಾರೆ. ಸಿಯು ಕೂಡ ಶಿಯಾನ ನೋಡ್ತಿರ್ತಾರೆ. ಆಗ ಟೀಚರ್ ಕ್ಲಾಸ್ ಮುಗಿದ್ಮೇಲೆ ನನ್ನನ್ನ ಬಂದು ಮೀಟ್ ಆಗು ಅಂತ ಹೇಳ್ತಾರೆ. ಈಗ ಎಲ್ರು ಕೂಡ ಊಟಕ್ಕೆ ಹೋಗಿರ್ಬೇಕಾದ್ರೆ ಸಾರಾ ಶಿಯಾ ಸಿಯು ಪಕ್ಕ ಯಾನ ಕೂತಿದ್ದಾಳೆ. ಅವಳು ನಾನು ನೋಡಿ ನಿನ್ಗೇನು ಅನಿಸ್ತಾ ಇಲ್ವಾ? ಆಗ ಶಿಯಾ ನನಗೆ ಏನು ಅನಿಸ್ತಾ ಇಲ್ಲ, ಒಂದ್ ಮಾತೇಳು ಸಾರಾ, ಹುಡುಗರಿಗೆ ಇಂಥ ಹುಡುಗಿರೇನ ಇಷ್ಟ ಆಗೋದು? ಆಗ ಸಾರಾ ಇಷ್ಟ ಆದ್ರೂ ಆಗಬಹುದು, ಆಗ್ದಲೇ ಕೂಡ ಇರಬಹುದು. ಶಿಯಾ ನೀನು ನೋಡೋದಿಕ್ಕೆ ತುಂಬಾ ಚೆನ್ನಾಗಿದ್ಯಾ, ಸ್ವಲ್ಪ ಮೇಕಪ್ ಮಾಡ್ಕೊ, ಇನ್ನು ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳ್ತಾರೆ. ಶಿಯಾ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಕಾಂಗ್ ಬಂದು ಶಿಯಾ ತಗೋ ಇಂಗ್ಲಿಷ್ ಕಲಿಯೋ ಬುಕ್ಕು, ಇದನ್ನ ನೀನು ಓದ್ರೆ ಆದಷ್ಟು ಬೇಗ ಇಂಗ್ಲಿಷ್ ಕಲಿತೀಯ, ತಗೋ ಅಂತ ಹೇಳಿ ಶಿಯಾ ಕೈಗೆ ಬುಕ್ ಕೊಡ್ತಾರೆ. ಆಗ ಶಿಯಾ ಥ್ಯಾಂಕ್ಸ್ ಸೀನಿಯರ್ ಅಂತ ಥ್ಯಾಂಕ್ಸ್ ಹೇಳ್ತಾರೆ. ಆಗ ಕಾಂಗ್ ಹೌದು ನಿನ್ ಇಂಗ್ಲಿಷು ಯಾಕೆ ಚೆನ್ನಾಗಿಲ್ವಾ ಅಂತ ಕೇಳ್ತಾರೆ. ಆಗ ಶಿಯಾ ಇಲ್ಲ ಅಂತ ಹೇಳ್ತಾರೆ. ಆಗ ಕಾಂಗ್ ಯಾರು ಕೂಡ ಹುಟ್ಟಾಗ್ಲೇ ಎಲ್ಲಾನು ಕಲ್ತಿರಲ್ಲ, ಈ ಬುಕ್ಕನ್ನ ಓದು, ನೀನು ಆದಷ್ಟು ಬೇಗ ಇಂಗ್ಲಿಷ್ ಅಲ್ಲಿ ಮಾತಾಡೋದಿಕ್ಕೆ ಶುರು ಮಾಡ್ತೀಯಾ? ಹೌದು ಯಾಕೆ ಬೇಜಾರಾಗಿದ್ಯಾ, ಏನ್ ನೋಡ್ತಿದ್ದೆ ನೀನ್ ತಲೆಲಿ ಅಂತ ಕೇಳ್ತಾರೆ. ಆಗ ಶಿಯಾ ನಮ್ ಕ್ಲಾಸ್ ಅಲ್ಲಿ ಒಬ್ಬ ಹುಡುಗಿ ಇದ್ದಾರೆ, ಅವ್ರು ನೋಡೋದಿಕ್ಕೆ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿ ಓದ್ತಾರೆ, ನಮ್ ಡೆಸ್ಕ್ ಅಲ್ಲಿರೋರ್ಗೆ ಆ ಹುಡುಗಿ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಆಗ ಕಾಂಗ್ ಶಿಯಾ ಒಂದ್ ಮಾತೇಳು, ನೀನ್ ಡೆಸ್ಕ್ ಅಲ್ಲಿ ಇರೋದು ಹುಡುಗ ಅಲ್ವಾ ಅಂತ ಕೇಳ್ತಾರೆ. ಆಗ ಶಿಯಾ ಹುಡುಗ ಅಲ್ಲ ಹುಡುಗಿ ಅಂತ ಸುಳ್ಳು ಹೇಳಿ ಅಲ್ಲಿಂದ ಹೋಗ್ತಾರೆ. ಈಗ ಲೀ ಸರ್ ಕ್ಲಾಸ್ ಅಲ್ಲಿ ಇರ್ತಾರೆ. ಶಿಯಾ ಇನ್ನು ಕೂಡ ಕ್ಲಾಸ್ಗೆ ಬಂದಿರೋದ ಲೀ ಸರ್ ಕೇಳ್ತಾರೆ ಸಿಯು ಶಿಯಾ ಎಲ್ಲಿ ಅಂತ. ಆಗ ಸಿಯು ಸರ್ ಶಿಯಾ ರೆಸ್ಟ್ ರೂಮ್ಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶಿಯಾ ಕೂಡ ಸರ್ಗೆ ಕಾಣಿಸ್ದಾಗೆ ಬಂದು ಡೆಸ್ಕ್ ಅಲ್ಲಿ ಕೂತ್ಕೋತಾರೆ. ಆಗ ಸಿಯು ಇಷ್ಟೊತ್ತು ಕ್ಲಾಸಿಗೆ ಬರ್ದಲೆ ಎಲ್ಲೋಗಿದ್ದೆ ಅಂತ ಕೇಳ್ತಾರೆ. ಆಗ ಶಿಯಾ ಅದನ್ನ ನಾನು ಹೇಳೋದಿಲ್ಲ ಅಂತ ಹೇಳ್ತಾರೆ. ಆಗ ಸಿಯು ಕ್ಲಾಸ್ಗೆ ಚಕ್ಕರ್ ಹಾಕೋದನ್ನ ಬೇರೆ ಕಲ್ತಿದ್ಯಾ ಅಂತ ಹೇಳ್ತಾರೆ. ಆಗ ಶಿಯಾ ಹೌದು ನನಗೆ ಇನ್ನ ಏನೇನೋ ಬರುತ್ತೆ, ಆದ್ರೆ ನಾನು ಹೇಳೋದಿಲ್ಲ ಅಂತ ಹೇಳ್ತಾರೆ. ಆಗ ಸಿಯು ಶಿಯಾಗೆ ಇಂಗ್ಲಿಷ್ ನೋಟ್ಬುಕ್ ಕೊಡ್ತಾರೆ. ಶಿಯಾ ಇಲ್ದಲೇ ಇರೋ ಕಾರಣ ಶಿಯಾ ನೋಟ್ಸನ್ನ ಸಿಯುನೇ ಬರ್ದಿರ್ತಾರೆ. ಸಿಯು ಬರ್ದಿರೋದನ್ನ ನೋಡಿ ಶಿಯಾಗೆ ತುಂಬಾ ಖುಷಿ ಆಗುತ್ತೆ. ನನ್ನ ನೋಟ್ಬುಕ್ನ ನೀನೇ ಬರ್ದಿದ್ಯಾ ಅಂತ ಹೇಳಿ ಖುಷಿ ಪಡ್ತಾರೆ. ಅಷ್ಟರಲ್ಲಿ ಸಿಯುಗೆ ಕಾಂಗ್ ಕೊಟ್ಟಿರೋ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಬುಕ್ ಕಾಣುತ್ತೆ. ಬುಕ್ನ ತಗೊಂಡು ನೋಡ್ತಿರ್ಬೇಕಾದ್ರೆ ಬುಕ್ ಮೇಲೆ ಕಾಂಗ್ ತನ್ನ ಹೆಸರನ್ನ ಬರ್ದಿರ್ತಾರೆ. ಸಿಯು ಆ ಬುಕ್ಸ್ನ ನೋಡಿ ಶಿಯಾ ಮುಖನ ಹಾಗೆ ನೋಡ್ತಾ ಇರ್ತಾರೆ. ಯಾಕಂದ್ರೆ ಶಿಯಾ ಕಾಂಗ್ ಹತ್ರ ಬುಕ್ಸ್ ಇಸ್ಕೊಂಡು ಬಂದಿರೋದು ಸಿಯುಗೆ ಸ್ವಲ್ಪನೂ ಇಷ್ಟ ಆಗಿರೋದಿಲ್ಲ. ಈಗ ಶಿಯಾ ಮನೆಗೆ ಬಂದು ಇಂಗ್ಲಿಷ್ ಸ್ಪೀಕಿಂಗ್ ಬುಕ್ನ ಕಲಿತಾ ಇರ್ತಾರೆ. ಆಗ ಅವ್ರ ತಂದೆ ನೋಟ್ಬುಕ್ನ ತಗೊಂಡು ಶಿಯಾ ಈ ಹ್ಯಾಂಡ್ ರೈಟಿಂಗು ಎಷ್ಟು ಚೆನ್ನಾಗಿದೆ, ಇದು ಯಾರ ಹ್ಯಾಂಡ್ ರೈಟಿಂಗು? ಆಗ ಶಿಯಾ ಸಿಯು ಹ್ಯಾಂಡ್ ರೈಟಿಂಗು ಅಂತ ಹೇಳ್ತಾರೆ. ಆಗ ಅವ್ರ ತಂದೆ ನಾನು ಸಿಯುಗೆ ಹೇಳಿದೆ ನೀನು ಎಲ್ಲದಕ್ಕೂ ಭಯ ಪಡ್ತೀಯಾ ಅಂತ, ನಿನ್ ಜೊತೆಲೆ ಇದ್ದು ನಿನ್ನ ನೋಡ್ಕೋಬೇಕು ಅಂತ ಹೇಳಿದೆ, ಒಳ್ಳೆ ಹುಡುಗ ತುಂಬಾ ಕೇರ್ಫುಲ್ ಆಗಿ ನಿನ್ನ ನೋಡ್ಕೋತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ಶಿಯಾಗೆ ಅವ್ರ ತಂದೆ ಮಾತು ಕೇಳಿ ಕೋಪ ಬರುತ್ತೆ. ನನಗಿರೋ ಸಮಸ್ಯೆನ ನಾನೇ ಬಗೆಹರಿಸ್ಕೋತೀನಿ, ನೀವು ಎಲ್ಲರ ಕೈಲೂ ಯಾಕೆ ಹೇಳಿ ನನ್ನನ್ನ ನೋಡ್ಕೊಳ್ಳೋದಿಕ್ಕೆ ಹೇಳ್ತೀರಾ, ಇದು ನನ್ನ ಸಮಸ್ಯೆ ನಾನೇ ಬಗೆಹರಿಸ್ಕೋತೀನಿ ಅಂತ ಕೋಪದಿಂದ ಬೈತಾರೆ. ಈಗ ಶಿಯಾ ಸ್ಕೂಲಿಗೆ ಬಂದಿರ್ತಾರೆ. ಸಿಯು ಜೊತೆ ಬಂದಿರೋದಿಲ್ಲ, ಒಬ್ಳೆ ಬಂದಿರ್ತಾರೆ. ಆಗ ಸಾರಾ ಶಿಯಾ ಸಿಯು ಎಲ್ಲಿ, ಅವನ ಜೊತೆ ಜಗಳ ಮಾಡ್ಕೊಂಡ್ಯಾ ಅಥವಾ ಅವನೇ ನಿನಗೆ ಬೈದ್ನ ಅಂತ ಕೇಳ್ತಾರೆ.
ಹೇಳ್ತಾರೆ. ಆಗ ಶಿಯಾ ಇಲ್ಲ, ನನಗೆ ಕ್ಲಾಸ್ಗೆ ಟೈಮ್ ಆಗುತ್ತೆ ಅಂತ ನಾನು ಬೇಗ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿಯು ಕೂಡ ಅದೇ ಸಮಯಕ್ಕೆ ಓಡ್ಕೊಂಡು ಬರ್ತಾರೆ. ಶಿಯಾ ಸಿಯು ಬಂದಿದ್ದನ್ನ ನೋಡಿ ಸಿಯುನ ಮಾತಾಡಿಸ್ತಲೇ ಅಲ್ಲಿಂದ ಎದ್ದೋಗ್ತಿರ್ಬೇಕಾದ್ರೆ ಸಾರಾ, ಶಿಯಾ ಎಲ್ಲೋಗ್ತಿದ್ಯಾ ಅಂತ ಕೇಳ್ತಾರೆ. ಆಗ ಶಿಯಾ, ನಾನು ಮ್ಯಾಮ್ಗೆ ಪೊಯಮ್ ಒಪ್ಪಿಸ್ಬೇಕು, ನನಗೆ ಟೈಮ್ ಆಗುತ್ತೆ, ನಾನು ಹೋಗ್ತೀನಿ ಅಂತ ಹೇಳಿ ಶಿಯಾ ಅಲ್ಲಿಂದ ಹೋದ್ರೆ ಸಿಯುಗೆ ಏನು ಕೂಡ ಅರ್ಥ ಆಗ್ದಲೇ ಶಿಯಾನ ಹಾಗೆ ನೋಡ್ತಾ ಇರ್ತಾರೆ. ಆಗ ಸಾರಾ, ಸಿಯು ನೀನು ಶಿಯಾ ಹತ್ರ ಏನಾದರೂ ಜಗಳ ಮಾಡಿದ್ಯಾ, ಅವಳು ಒಬ್ಳೆ ಬಂದಿದ್ದಾಳೆ ಯಾಕೆ ಅಂತ ಕೇಳ್ತಾರೆ. ಆಗ ಸಿಯು, ನನಗೆ ಗೊತ್ತಿಲ್ಲ, ನಾನು ಶಿಯಾನ ಕಾಯ್ತಾ ಅವ್ರ ಮನೆ ಹತ್ರ ನಿಂತಿದ್ದೆ, ಶಿಯಾ ಬರಲೇ ಇಲ್ಲ, ಅವಳಿಂದ ನನಗೆ ಕ್ಲಾಸಿಗೆ ಬರ್ದಿಕ್ಕೆ ಟೈಮ್ ಆಯಿತು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಶಿಯಾ ಮೇಡಮ್ಗೆ ಪೊಯಮ್ ಒಪ್ಪಿಸೋದಿಕ್ಕೆ ಅಂತ ಆಫೀಸ್ ರೂಮ್ಗೆ ಬಂದಿರ್ತಾರೆ. ಆಗ ಮೇಡಮ್ ಹೇಳ್ತಾರೆ, ತುಂಬ ಚೆನ್ನಾಗಿ ಕಲ್ತಿದ್ಯಾ ಶಿಯಾ,